ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಓಡಿಸ್ತಿರೋ ಗಾಡಿ ಬಂದ್ಬಿಟ್ಟು ಸುಜುಕಿ ಶೋಗನ್ ದ ಬಾಸ್ ಅಂತಾರೆ. ಈ ಗಾಡಿ ರೋಡ್ ಮೇಲೆ ನೋಡೋಕ್ಕೆ ರೇರು, ಯಾಕಂತಂದರೆ ಗಾಡಿ ಇಟ್ಟಿರೋರು ಯಾರು ಹೊರಗಡೆ ತೆಗಿಯಲ್ಲ. ತೆಗೆದ್ರೂ ಏನಾದ್ರು ರಿಪೇರಿ ಬಂದರೆ ಇದನ್ನು ರಿಪೇರಿ ಮಾಡಿಸೋ ಪಾರ್ಟ್ ಸಿಗಲ್ಲ ಅಂದ್ಬಿಟ್ಟೆ ಯಾರು ಹೊರಗಡೆ ಎತ್ತಲ್ಲ. ಇದನ್ನು ಮುಂಚೆ RX ಕಿಲ್ಲರ್ ಅಂತ ಹೇಳ್ತಿದ್ರು, ಇನ್ನು ಸುಮಾರು ಹೆಸರು ಕೊಟ್ಟಿದ್ರು. ಬಟ್ ಈಗ ನಾವು ಯಾಕೆ ರೋಡ್ ಮೇಲೆ ಜಾಸ್ತಿ ನೋಡಲ್ಲ ಅಂತಂದರೆ ದ ಓನ್ಲಿ ರೀಸನ್ ಇದಕ್ಕೆ ದ ಸ್ಪೇರ್ ಪಾರ್ಟ್ಸ್ ಸಿಕ್ಕಲ್ಲ. ಅದು ಒಂದೇ ರೀಸನಿಂದ ಇದು ಜಾಸ್ತಿ ರೋಡ್ ಮೇಲೇನು ನೋಡೋಕ್ಕಾಗಲ್ಲ. ಯಾರನ್ನ ರಿಪೇರಿ ಆದರೆ ಅದು ಪಾರ್ಟ್ಸ್ ಹುಡ್ಕೋದ್ರಲ್ಲೇ ಆಗ್ಬಿಡುತ್ತೆ ಟೈಮು. ನೀವೇನಾದ್ರು RXನ ಒಂದನ್ನು ರೀಸ್ಟೋರ್ ಮಾಡಬೇಕು ಅಂತಂದರೆ 1 to 2 ವೀಕ್ಸ್ ಸಾಕು, ಅಂದರೆ ಪಕ್ಕಾ ಕುತ್ಕೊಂಡು ಪಕ್ಕಾ ಮಾಡಿಸ್ತೀರಾ ಅಂತಂದರೆ. ಬಟ್ ಶೋಗನ್ ರೀಸ್ಟೋರೇಷನ್ ಎಲ್ಲ ಹಂಗಾಗಲ್ಲ. ನಿಮ್ಮ ಹತ್ರ ಪಾರ್ಟ್ಸ್ಗಳು ಮೊದಲೇ ತೊಗೊಂಡು ಎಲ್ಲ ಎತ್ತಿಕೊಂಡಿದ್ರೆ ನಿಮಗೆ ಪಾರ್ಟ್ಸ್ ಎಲ್ಲ ಪಾರ್ಟ್ಸ್ ಇದ್ರೂ ನಿಮಗೆ ಮಿನಿಮಮ್ 2 months ಆಗೇ ಆಗುತ್ತೆ. ನಿಮ್ಮ ಹತ್ರ ಏನಾದ್ರು ಪಾರ್ಟ್ಸ್ ಇಲ್ಲ ಅಂತಂದರೆ ಕಥೆನೇ ಮುಗೀತು, ಆ ಬೈಕ್ ರೀಸ್ಟೋರೇಷನ್ ಆಗೋದೇ ಇಲ್ಲ ಅಂದ್ಕೊಳ್ಳಿ. ಅದಕ್ಕೆ ಇವಾಗ ಜಾಸ್ತಿ ಈ ಬೈಕನ್ನು ನೀವು ರೋಡ್ ಮೇಲೆ ನೋಡೋಕ್ಕಾಗಲ್ಲ. ಬಟ್ ಈ ಬೈಕ್ ಮಾತ್ರ ನನಗೆ ತುಂಬ ಸ್ಪೆಷಲ್ಲು. ಯಾಕಂತ ಹೇಳ್ತೀನಿ ಬನ್ನಿ. ನೀವು ನೋಡ್ಬೋದು, ಇದು RPM ಮೀಟ್ರ್ ಆಗ್ತಿಲ್ಲ ವರ್ಕು. ಅದಾಗುತ್ತೆ ಸ್ವಲ್ಪ ಶೇಕು, ಸ್ವಲ್ಪ ರೆಡಿ ಮಾಡಿಸಿದ್ರೆ ಆಗ್ಬೋದು ವರ್ಕು. ಇದಕ್ಕೆ ಮುಂದೆ ಮಾಸ್ಕ್ ಬರ್ತಿತ್ತು, ನಾನು ಹಾಕಿಲ್ಲ. ತುಂಬ ವೈಬ್ರೇಷನ್ ಆಗುತ್ತೆ, ಅದಕ್ಕೆ ಬಿಚ್ಚಿಟ್ಟಿದ್ದೀನಿ. ಥ್ರಾಟಲ್ ಕೊಟ್ಟಷ್ಟು ಆಗುತ್ತೆ ಓಪನ್ನು. ಇದು ಕ್ಯಾಟ್ ಮಾಡಲು. ಬೇಸಿಕಲಿ ಶೋಗನಲ್ಲಿ 2 ವರ್ಷನ್ ಬಂತು, ಒಂದು ಕ್ಯಾಟ್ ಮಾಡಲು, ಒಂದು ನಾನ್ ಕ್ಯಾಟ್ ಮಾಡಲು. ಫಸ್ಟ್ ಬಂದಿದ್ದು ಒಂದು ನಾನ್ ಕ್ಯಾಟು, ಅದು ಫುಲ್ಲು ರಾ ಬೈಕು, ಅಗ್ರೆಸಿವು. ಅದನ್ನು ರ್ಯಾಲಿಗೆಲ್ಲ ಯೂಸ್ ಮಾಡ್ತಾಯಿದ್ರು ಜಾಸ್ತಿ. ರ್ಯಾಲಿ, ಡ್ರ್ಯಾಗು ಸುಮಾರು ಕಡೆ ಯೂಸ್ ಮಾಡ್ತಾಯಿದ್ರು ರೇಸಿಂಗೆಲ್ಲ. ಬಟ್ ಎಮಿಷನ್ ನಾರ್ಮ್ಸಿಂದ ಈ ಗಾಡಿ ಬ್ಯಾನ್ ಆಗುತ್ತೆ. 1996 97 ಬ್ಯಾನ್ ಆಗುತ್ತೆ. ಅದಾದಮೇಲೆ ಬಿಟ್ಟಿದ್ದು ಕ್ಯಾಟ್ ವರ್ಷನು. ಇದು ಸ್ವಲ್ಪ ಡಿಕೋಡ್ ಮಾಡಿಬಿಟ್ಟಿದ್ದಾರೆ. ಅಷ್ಟೊಂದು ರಾ ಪವರ್ ಎಲ್ಲ ಇಲ್ಲ, ಸೌಂಡ್ ಕೂಡ ಅಷ್ಟೇ ಇದರಲ್ಲಿ ಕಡಿಮೆ. ಅದೇ ನೀವು ಕ್ಯಾಟ್ ಮಾಡಲ್ ತೊಗೊಂಡ್ರೆ ಹೆವಿ ಅಗ್ರೆಸಿವ್ ಬೈಕು, ಸೌಂಡ್ ತುಂಬ ಇರುತ್ತೆ. ಯಾರು ಶೋಗನ್ ಓಡಿಸಿದಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಅಗ್ರೆಸಿವ್ ಅಂತ. ಬಿಕಾಸ್ ಈ 110cc ಬೈಕಲ್ಲಿ 14 bhp ಪ್ರೊಡ್ಯೂಸ್ ಮಾಡಬೇಕಂದ್ರೆ ಆಗಿನ ಕಾಲದ ಇಂಜಿನಿಯರಿಂಗ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜಪಾನ್ ಕಾರ್ಬೊರೇಟರ್ ಹಾಕಿದ್ರು ಮುಂಚೆ. ಈ ಬೈಕ್ ಬೇಸಿಕಲಿ ಲಾಂಚ್ ಆಗಿದ್ದು ಬಂದ್ಬಿಟ್ಟು 1993. ಈ ಬೈಕು ಸ್ಟ್ರೈಟ್ ಅಪ್ ಕಾಂಪಿಟೇಷನ್ ಬಂದ್ಬಿಟ್ಟು RX 100 ಮತ್ತು RX 135 4 ಸ್ಪೀಡು 5 ಸ್ಪೀಡ್ಗೂ ಕಾಂಪೀಟ್ ಮಾಡ್ತಿತ್ತು. ಬಟ್ ಟಾಪ್ ಎಂಡ್ಸಲ್ಲಿ ಸ್ವಲ್ಪ ಕಡಿಮೆ ಬರ್ತಿತ್ತು ಬೈಕು. ಇದು ಕಂಪ್ನಿಯವರು ಈ ಬೈಕ್ಗೆ ಟಾಪ್ ಸ್ಪೀಡು ಅವ್ರು ಕೋಟ್ ಮಾಡೋದು 110cc. ಬಟ್ ಇದಕ್ಕೆ ಯಾವ್ದಾನ ಚೇಂಬರ್ ಹಾಕ್ಬಿಟ್ರೆ 110ಗಿಂತ ಹೋಗುತ್ತೆ ಜಾಸ್ತಿ. ಕ್ರೇಜಿ ಬೈಕ್ ಮಾತ್ರ. ನಾನು ಅದಕ್ಕೆ ನನ್ನ ಹತ್ರ 2 ಶೋಗನ್ ಇದೆ, ಒಂದು ಕ್ಯಾಟ್ ಮಾಡಲು, ಒಂದು ನಾನ್ ಕ್ಯಾಟ್ ಮಾಡಲು. ಬಟ್ ಈ ಬೈಕು ನನಗೆ ತುಂಬ ಸ್ಪೆಷಲ್ಲು. ನಂಗೆ ಮಾತ್ರ ಅಲ್ಲ, ಈ ಬೈಕೇ ಸ್ಪೆಷಲ್ಲು. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಓ
ಈ ಗಾಡಿ ನೀವು ನೋಡ್ಬೋದು. ಯಾಕೆ ಸ್ಪೆಷಲ್ಲು ಅಂತಂದರೆ ಈ ಗಾಡಿ ನೀವೇನು ನೋಡ್ತಾ ಇದ್ದೀರಾ, ಒಂದು ಪಾರ್ಟ್ ಕೂಡ ರೀಪೇಂಟ್ ಆಗಿಲ್ಲ. ಫಸ್ಟ್ ಓನರ್ ಬೈಕು ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇನ್ನೂ ಇದಕ್ಕೆ FC ಇಲ್ಲ. FC ಮಾಡ್ಕೊಂಡು ನನ್ನ ನೇಮಿಗೆ ಟ್ರಾನ್ಸ್ಫರ್ ಮಾಡೋಗಂಟ ನಾನು ಎಲ್ಲೂ ಹೊರಗಡೆ ಎತ್ತಬಾರ್ದು ಅಂದ್ಬಿಟ್ಟು ಹಂಗೆ ಇಳಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಒರಿಜಿನಲ್ ಪವರ್ ಬಾಕ್ಸು, ಒರಿಜಿನಲ್ ಕಾರ್ಬೊರೇಟರು. ಒಂದೇ ಒಂದು ಸತಿ ರೀಬೋರ್ ಆಗಿದೆ. 0.25ದಲ್ಲಿ ರನ್ನಿಂಗ್ ಆಗ್ತಿದೆ ಅನ್ಸ್ಲೀವ್ಡು. ಇದು ಬೈಕ್ ಆ್ಯಕ್ಚುಲಿ ಬಂದ್ಬಿಟ್ಟು 1999 ಮಾಡಲು. ಈ ಬೈಕು ಶೋರೂಮಿಂದ ಬಂದಾಗಿಂದ ಕ್ಲಾಕ್ ಮಾಡಿರೋದು 53,000 ಮಾತ್ರ. ನಾನು ತೊಗೊಂಬಂದಾಗ 50,000 ಇತ್ತು. ನಾನು 3,000 ಓಡಿಸ್ಕೊಂಡಿದ್ದೀನಿ. ಅದು ಬಿಟ್ಟರೆ ಈ ಗಾಡಿದಲ್ಲಿ ನೀವೇನು ಪಾರ್ಟ್ಸ್ ನೋಡ್ತಾ ಇದ್ದೀರಾ ಎಲ್ಲ ಒರಿಜಿನಲ್ ಪಾರ್ಟ್ಸು. ಎಲ್ಲ ಒರಿಜಿನಲ್ ಪಾರ್ಟ್ಸು, ಯಾವ ಪಾರ್ಟ್ಸು ರೀಪೇಂಟ್ ಆಗಿಲ್ಲ. ಈ ಫ್ರಂಟ್ ಮಡ್ಗಾಡು ಅಷ್ಟೇ, ಇದು ಮೆಟಲ್ ಬರ್ತಿತ್ತು, ಅದು ಹಂಗೆ ಇದೆ ಅಷ್ಟೇ. ಇದನ್ನು ಕ್ಯಾಟ್ ಮಾಡಲ್ ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ಸೌಂಡ್ ಸ್ವಲ್ಪ ಕಡಿಮೆ ಬರುತ್ತೆ, ಮೈಲ್ಡಾಗಿ ಸ್ಮೂತಾಗಿ ಬರುತ್ತೆ. ಅದೇ ನೀವು ಕ್ಯಾಟ್ ಮಾಡಲ್ ಕಂಪೇರ್ ಮಾಡಿಕೊಂಡ್ರೆ ಹೆವಿ ಸೌಂಡ್ ಬರುತ್ತೆ. ಇದರಲ್ಲಿ ಒಂದು ಕ್ರ್ಯಾಶ್ ಗಾರ್ಡ್ ಒಂದಿಲ್ಲ. ಈ ಮಿರರ್ ಒಂದು RX Z ಹಾಕಿದ್ದೀನಿ, ಮುಂದೆ ಮಾಸ್ಕ್ ಒಂದಿಲ್ಲ. ಅದು ಬಿಟ್ಟರೆ ಕಂಪ್ಲೀಟ್ ಶೋಗನ್ ಬೈಕ್ ಇದು. ನೀವು ನೋಡ್ತಿರ್ಬೋದು ಹೆಂಗೆ ಕಾಣ್ತಿದೆ ಅಂತ. ಪೇಂಟ್ ಸ್ವಲ್ಪ ಎಲ್ಲ ಚಿಪ್ ಆಫ್ ಆಗಿದೆ, ಬಟ್ ಒರಿಜಿನಲ್ ಪೇಂಟ್ ಅಂದ್ಬಿಟ್ಟು ನಾನು ಏನೇ ಕೆಲಸ ಮಾಡ್ಸೋಕ್ಕೋಗಲ್ಲ. ಈ ಬೈಕ್ ನಿಂಗೆ ಇಟ್ಕೊತೀನಿ. ಇದು ಹೇಳಿದ್ದು ನಾನು. ಹಂಗೆ ಒಂದು ಸತಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಎಕ್ಸಾಸ್ಟ್ ನೋಟು ಕ್ರೇಜಿ ಬೈಕ್ ಮಾತ್ರ. ಅದು ಒಂದು ರಿಮೂವ್ ಆಗಿಬಿಟ್ಟಿದೆ. RPM ಮೀಟ್ರ್ ವರ್ಕ್ ಆಗ್ತಿಲ್ಲ. ಅದೊಂದು ವರ್ಕ್ ಮಾಡಿಸಿದ್ರೆ ಕಂಪ್ಲೀಟ್ ಬೈಕ್ ಆಗುತ್ತೆ. ಮತ್ತು ಈ ಬೈಕ್ನ ಇವಾಗಿಂದವರೆಲ್ಲ RX ಕಂಪೇರ್ ಮಾಡ್ಕೊತಾರೆ. ಒಂದೇ ರೀಸನ್ ಈ ಬೈಕು ನಿಮ್ಗೆ ಕಾಣಿಸ್ತಿಲ್ಲ ರೋಡ್ ಮೇಲೆ ಅಂತಂದರೆ ಸ್ಪೇರ್ ಪಾರ್ಟ್ಸ್. ಎಲ್ಲರ ಮನೆಯಲ್ಲೂ ಇರುತ್ತೆ ಬೈಕ್ ಇದು. ಎಲ್ಲರ ಮನೆಯಲ್ಲೂ ಅಂದರೆ ಮೋಸ್ಟ್ ಆಫ್ ದೆಮ್ ಯಾರ್ಯಾರು RX ಓಡಿಸಿದಾರೋ ಅವ್ರು ಮುಂಚೆ ಶೋಗನ್ ಓಡಿಸಿರ್ತಾರೆ. ಅಳುಬ್ರು ಹೇಳ್ತಾ ಇದ್ದೀನಿ, ಅವ್ರನ್ನ ಕೇಳಿ ನೋಡಿ. ಯಾರಾದರೂ RX ಇಟ್ಟಿರೋರು ಶೋಗನ್ ಅಂದರೆ ಏನು, ಆ ಪವರ್ ಏನು ಇಲ್ಲ ಅಂತಂದರೆ ನಿಮ್ಗೆ ಯಾರ ಹತ್ರ ಆದರೂ ಗೊತ್ತಿರೋರ ಹತ್ರ ಶೋಗನ್ ಇದ್ದರೆ ಆ ಶೋಗನ್ನ ಒಂದು ಸತಿ ಓಡಿಸಿ ನೋಡಿ. ಅದ್ರ ಪವರೇ ಬೇರೆ. ಇದಕ್ಕೇನಾದ್ರು ಚೇಂಬರ್ ಹಾಕ್ಸ್ಬಿಟ್ರೆ ಓಹೋ. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ ಆ ಬೈಕ್ ಓಡಿಸಿರೋರು ಅಥವಾ ಆ ಬೈಕ್ ಇಟ್ಟಿರೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಶೋಗನ್ ಪವರು, ಆ ಫೀಲು, ಓಡಿಸೋ ಫೀಲು, ಸೌಂಡು. ನನ್ನ ಹತ್ರ ಕ್ಯಾಟ್ ಮಾಡಲ್ ಶೋಗನ್ ಕೂಡ ಇದೆ. ಸಾರಿ, ನಾನ್ ಕ್ಯಾಟ್ ಮಾಡಲ್ ಶೋಗನ್ ಕೂಡ ಇದೆ. ಬಟ್ ಆ ಶೋಗನ್ನ ರೀಸ್ಟೋರೇಷನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಪಾರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು 6-7 ಮಂತ್ಸಿಂದ ಪಾರ್ಟ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ಫುಲ್ ಪಾರ್ಟ್ಸ್ನ ನಾನು ಕಲೆಕ್ಟ್ ಮಾಡಿಲ್ಲ. ಬಿಕಾಸ್ ಈ ಪಾರ್ಟ್ಸ್ ನಿಮಗೆ ಲೋಕಲಲ್ಲಿ ಎಲ್ಲೂ ಸಿಕ್ಕಲ್ಲ. ನೀವೇನಿದ್ರು ಆನ್ಲೈನಲ್ಲೇ ಹುಡುಕಬೇಕು. ಈ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಪೇಜ್ ಇದ್ದರೆ ಆ ಪೇಜಿಂದನೇ ಎಲ್ಲ ಹುಡುಕಬೇಕು. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾನ್ ಕ್ಯಾಟ್ ಶೋಗನ್ ಜೊತೆ ನಿಮ್ಗೆ ಸಿಗ್ತೀನಿ. ಅದರಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಯಾಕೆ ನಾನು ರೀಸ್ಟೋರೇಷನ್ ಮಾಡಬೇಕು ಅಂತ ಇದ್ದೀನಿ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.